ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಡೆಡಿಕೇಟೆಡ್ ಆಗಿ ನನ್ನ ಪಾಪು ರೊಟೀನ್ ಅಥವಾ ನನ್ನ ಪಾಪುನ ಹೇಗೆ ನೋಡ್ಕೊಳ್ತೀನಿ ಅನ್ನೋ ಕಂಪ್ಲೀಟ್ ವ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಈ ಒಂದು ವಿಡಿಯೋನ ಕೇಳ್ತಾ ಇದ್ರಿ, ಬಿಕಾಸ್ ತುಂಬ ಜನ ವ್ಯೂವರ್ಸ್ ನನಗೆ ಪೋಸ್ಟ್ ಪಾರ್ಟಮ್ ಅಥವಾ ಪ್ರೆಗ್ನೆನ್ಸಿ ಇರೋ ಲೇಡೀಸ್ ಆಗಿರೋದ್ರಿಂದ ಈ ಎಲ್ಲ ವಿಡಿಯೋಸ್ನ ನಾನು ನಿಮಗೆ ಡೆಡಿಕೇಟ್ ಮಾಡಿ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ಮೊದಲಿಗೆ ನಾನು ನನ್ನ ಪಾಪುನ ನೈಟ್ ಹೊತ್ತು ಹೇಗೆ ಮಲಗಿಸ್ತೀನಿ ಅಥವಾ ಹೇಗೆ ಸೆಟಪ್ ಮಾಡಿದ್ದೀನಿ ಅಂತ ಕೇಳಿದೆ. ಸೆಟಪ್ ಅನ್ನೋ ಥರ ನಾನು ಏನೂ ಫ್ಯಾನ್ಸಿ ಸೆಟಪ್ ಆ ಥರ ಎಲ್ಲ ಏನೂ ಮಾಡಿಲ್ಲ. ವೆರಿ ಬೇಸಿಕ್. ನಾವು ಹೇಗೆ ಬೆಡ್ ಮೇಲೆ ಮಲಗ್ತೀವೋ ಪಾಪುನ ಕೂಡ ಬೆಡ್ ಮೇಲೆ ಮಲಗಿಸ್ತೀನಿ ನಾನು. ಯೂಶಲಿ ನೈಟ್ ಟೈಮಲ್ಲಿ ನಾನು ಪಾಪುನ ಜೋಲಿಯೊಳಗೆ ಹಾಕಕ್ಕೆ ಹೋಗಲ್ಲ, ಬಿಕಾಸ್ ಅವನು ಬೆಡ್ ಮೇಲೇ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ. ಸೊ ಹಾಗಾಗಿ ನನಗೆ ಜೋಲಿ ಅವಶ್ಯಕತೆನೇ ಇಲ್ಲ. ಡೇ ಟೈಮಲ್ಲಿ ಕೂಡ ಅವ್ನು ಬೆಡ್ ಮೇಲೆ ಮಲಗ್ತಾನೆ, ಬಟ್ ಬೈರವಿರೋದ್ರಿಂದ ಸ್ವಲ್ಪ ಗಲಾಟೆ ಮಾಡಿದಾಗ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ. ಯೂಶಲಿ ಮಕ್ಳಿಗೆ ಏನಾಗುತ್ತೆ ಅಂದರೆ ಒಂದು ರೀತಿ ಬೆಚ್ಚ ಬೀಳೋ ಥರ ಬೀಳ್ತಾರೆ ಅಂತ ಹೇಳ್ಬೋದು. ಅಂದರೆ ಒಂಚೂರು ಸೌಂಡ್ ಜಾಸ್ತಿ ಆಯಿತು ಅಂದ್ರೆ ಒಂಥರ ಬೆಚ್ಚ ಬಿದ್ದು ಈ ರೀತಿ ಎದಳುವಂಥದ್ದು. ಸೊ ಅವನಿಗೆ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ನಾನು ಜೋಲಿನಲ್ಲಿ ಹಾಕ್ತೀನಿ. ಇವನ್ ಇನ್ ಕೇಸ್ ಬೈರವ್ ಸೌಂಡ್ ಮಾಡಿ ಅಥವಾ ನಾವೇನೋ ಮಿಕ್ಸಿ ಸೌಂಡ್ ಮಾಡಿ ಎದ್ರೂ ಕೂಡ ಒಂಚೂರು ಅವನಿಗೆ ಜೋಲಿ ಆ ಕಡೆ ಈ ಕಡೆ ಆಡಿಸಿದ ತಕ್ಷಣ ಮತ್ತೆ ಮಲಗಿಬಿಡ್ತಾನೆ. ಕಂಪ್ಲೀಟ್ ಅವನ ನಿದ್ದೆ ಆದಮೇಲೆ ಅವ್ನು ಕಣ್ಣು ಬಿಟ್ಕೊಂಡು ಖುಷಿಯಾಗಿ ಜೋಲಿನಲ್ಲೇ ಆಟ ಆಡಬೇಕಾದಾಗ ನಾನು ಆಮೇಲೆ ಅವನ್ನ ಎತ್ಕೊಳ್ತೀನಿ. ಸೊ ಹಾಗೆ ಮಾಡೋದ್ರಿಂದ ಅವನಿಗೆ ನಿದ್ದೆ ಕಂಪ್ಲೀಟ್ ಆಗುತ್ತೆ, ಕಿರಿಕಿರಿ ಮಾಡಲ್ಲ. ಸೊ ಹಾಗಾಗಿ ಅವನ ಸ್ಲೀಪ್ ಸೈಕಲ್ ಕರೆಕ್ಟಾಗಿ ಆಗುತ್ತೆ. ನೈಟ್ ಹೊತ್ತಂತೂ ಬೈರವು ಮಲಗಿರ್ತಾನೆ. ಸೊ ಕ್ಲೈಮೇಟ್ ಕೂಡ ತಣ್ಣಗೆ ಪ್ರಶಾಂತವಾಗಿ ಇರುತ್ತೆ, ಯಾವುದು ಸೌಂಡ್ ಇರೋದಿಲ್ಲ. ಹಾಗಾಗಿ ನಾನು ನೈಟ್ ಹೊತ್ತು ಬೆಡ್ ಮೇಲೇ ಪಾಪುನ ಮಲಗಿಸ್ಕೊಳ್ತೀನಿ. ಅವನು ಕೂಡ ಆರಾಮಾಗೆ ಮಲ್ಕೊಳ್ತಾನೆ. ಇನ್ನೂ ಒಂದೇನು ಅಂದರೆ ತುಂಬ ಜನ ಏನು ಮಾಡ್ತಾರೆ, ಹಾಲು ಕುಡ್ದಾದ್ಮೇಲೂ ಪಾಪುನ ತೊಡೆ ಮೇಲೆ ಹಾಕ್ಕೊಂಡು ಮಲಗಿಸೋದು ಅಂತ ಹೇಳಿ ಮಾಡ್ತಾರೆ. ಕೆಲವೊಂದ್ಸತಿ ಏನಾಗ್ಬಿಡುತ್ತೆ, ಮಕ್ಕಳು ಕೈಯಲ್ಲಿರೋ ತನಕನೂ ಆರಾಮಾಗಿ ಮಲಗಿರ್ತಾರೆ ಖುಷಿಯಾಗಿ. ಬಟ್ ನಾವೊಂದು ಸ್ವಲ್ಪ ಹೊತ್ತು ಆಯಿತು ಅಂತ ಹೇಳಿ ಬೆಡ್ ಮೇಲೆ ಹಾಕಿದ ತಕ್ಷಣ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಸೊ ದ್ಯಾಟ್ ಈಸ್ ಬಿಕಾಸ್ ಮಕ್ಕಳಿಗೆ ನಾವು ಇಟ್ಕೊಂಡಾಗ ತೊಡೆ ಮೇಲೆ ಅವ್ರಿಗೆ ತುಂಬ ಕಂಫರ್ಟ್ ಝೋನ್ ಫೀಲ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ನಾವು ಇಟ್ಕೊಂಡಾಗ ಮಗುನ ಯೂಶಲಿ ಈ ರೀತಿ ಶೇಪಲ್ಲಿರುತ್ತೆ, ಅಂದರೆ ತಲೆ ಸ್ವಲ್ಪ ಮೇಲಿರುತ್ತೆ. ಆ್ಯಂಡ್ ಈ ರೀತಿ ಯು ಶೇಪಲ್ಲಿರೋದ್ರಿಂದ ಮಗು ಕಂಫರ್ಟಬಲ್ ಆಗಿ ನಮ್ಮ ಗರ್ಭದಲ್ಲಿ ಹೇಗಿರುತ್ತೋ ಅದೇ ರೀತಿ ಫೀಲ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಖುಷಿಯಾಗಿ ಕಂಫರ್ಟಬಲ್ ಆಗಿ ಸೆಕ್ಯೂರ್ ಫೀಲ್ ಮಾಡ್ತಾ ಮಲ್ಕೊಳ್ಳುತ್ತೆ ಮಗು. ಬಟ್ ಅದೇ ನಾವು ಬೆಡ್ ಮೇಲೆ ಅಥವಾ ಜೋಲಿ ಮೇಲೆ ಹಾಕಿದಾಗ ಏನಾಗುತ್ತೆ, ಪಾಪು ಸ್ಟ್ರೈಟ್ ಪೊಸಿಷನ್ ಆಗಿ ಹೋಗ್ಬಿಡುತ್ತೆ. ಸೊ ಅವಾಗ ಪಾಪುಗೆ ಆ ಕಂಫರ್ಟ್ ಸಿಗಲ್ಲ, ಸೆಕ್ಯೂರ್ ಫೀಲಿಂಗ್ ಕೊಡೋದಿಲ್ಲ. ಸೊ ಹಾಗಾಗಿ ಪಾಪುಗಳು ಹತ್ಕೊಂಡು ಎದ್ದೇಳ್ತಾರೆ ಹೊರತು ನಮಗೆ ಕಾಟ ಕೊಡಬೇಕು ಅನ್ನೋ ರೀಸನ್ ಇರಲ್ಲ. ಬಟ್ ಅವ್ರಿಗೆ ನಮ್ಮ ಜೊತೆ ಇದ್ದಷ್ಟು ಅವ್ರಿಗೆ ಖುಷಿ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಆದಷ್ಟು ನಮ್ಮ ತೊಡೆ ಮೇಲೆ ಅಥವಾ ನಮ್ಮ ಹತ್ತಿರಕ್ಕೆ ಇರೋದಕ್ಕೆ ಆಸೆ ಪಡ್ತಾರೆ ಅಂತ ಹೇಳ್ಬೋದು. ಬಟ್ ಅದು ಸ್ವಲ್ಪ ಕಷ್ಟ ಆಗುತ್ತೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ಅದನ್ನು ವೀನ್ ಆಫ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಸೊ ಯೂಶ್ವಲಿ ನಾನು ಬೈರವ್ ಟೈಮಲ್ಲಿ ಇದ್ದೇ ಸೇಮ್ ಮಿಸ್ಟೇಕ್ ಮಾಡ್ತಾ ಇದ್ದೆ. ಅವನು ಮಲಗಿ ಫುಲ್ಲು ಗಾಢ ನಿದ್ದೆಗೆ ಹೋಗೋ ತನಕನೂ ಅವ್ನು ತೊಡೆ ಮೇಲೆ ಹಾಕೊಂಡು ಕುತ್ಕೊಂಡು ಜೋಲಿ ಲಾಲಿ ಹಾಡೆಲ್ಲ ಹಾಡಿ ಮಲಗಿಸ್ತಾ ಇದ್ದೆ ಅವನು ಬರೋಬ್ಬರಿ 9 ಗಂಟೆಗೆ ಅಳಕ್ಕೆ ಶುರು ಮಾಡಿದ್ರೆ 12 ಗಂಟೆ ತನಕ ಸುಮ್ಮನೆ ಅಳ್ತಿದ್ದ. ಹಾಲು ಕುಡಿತಾ ಇರಲಿಲ್ಲ, ಏನೂ ಇಲ್ಲ. ಎಷ್ಟು ಸಮಾಧಾನ ಮಾಡು, ಹಿಂಗೆಲ್ಲ ಆಡಿಸು ಹಿಂಗೆಲ್ಲ ಸ್ವಿಂಗ್ ಮಾಡು, ಏನು ಮಾಡಿದ್ರು ಸುಮ್ಮನಾಗ್ತಾ ಇರಲಿಲ್ಲ. ಬಿಕಾಸ್ ಹಿ ವಾಸ್ ಅ ಕಾಲಿಕ್ ಪೇನ್ ಬೇಬಿ. ಅಂದರೆ ಅವನಿಗೆ ಕಾಲಿಕ್ ಪೇನ್ ಇತ್ತು ಅನಿಸುತ್ತೆ. ಸೊ ಆಲ್ಮೋಸ್ಟ್ 3 months ತನಕ ಅವನು ಆ ಸ್ಲಾಟ್ ಟೈಮ್ ಇರೋದು ನೈಟ್ ಹೊತ್ತು. ಅವಾಗ ಅಳಕ್ಕೆ ಶುರು ಮಾಡೋನು, ಬೆಳಗ್ಗೆ ಹೊತ್ತೆಲ್ಲ ಆರಾಮಾಗಿ ಮಲಗಿರೋನು. ಬಟ್ ನೈಟ್ ಹೊತ್ತು ತುಂಬ ಕಾಲಿಕ್ ಪೇನ್ ಇರ್ತಿತ್ತು. ಅವನು ಕಿರ್ಚ್ಕೊಂಡು ಮುಖ ಎಲ್ಲ ಕೆಂಪು ಮಾಡ್ಕೊಂಡು ಅಳೋನು. ಬಟ್ ಆಮೇಲೆ ಹೋಗ್ತಾ ಅವನು 3.5 months 4 months ಆದಮೇಲೆ ಅವನೇ ರಿಸಾಲ್ವ್ ಆಯಿತು, ಹ್ಯಾಪಿ ಬೇಬಿ ಆದವನು. ಬಟ್ ಈ ಪಾಪುಗೆ ಐ ಥಿಂಕ್ ನಾನೊಂದು ರೆಗ್ಯುಲರ್ ರೊಟೀನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಪಾಪುಗೆ ಯಾವುದೇ ರೀತಿ ಕಾಲಿಕ್ ಪೇನ್ ಇದುವರೆಗೂ ಆಗಿಲ್ಲ. ಯಾವಾಗ ಕಾಲಿಕ್ ಪೇನ್ ಆಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು ಯಾವಾಗ
ತೇಗ್ಸೋದಿಲ್ವೋ ಆ ಏರ್ ಏನಿರುತ್ತೆ ಅವರು ಹಾಲು ಸಕ್ ಮಾಡಬೇಕಾದಾಗ ಅಥವಾ ಹಾಲು ಕುಡಿಬೇಕಾದಾಗ ಒಂದಷ್ಟು ಏರ್ ಕೂಡ ಇಂಟೇಕ್ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ಇವಾಗ ನಾವೇ ಆದ್ರೂ ಊಟ ತಿಂದಾದ್ಮೇಲೆ ನಮಗೆ ತೇಗ್ದಾಗ ಅಷ್ಟೇ ನಮಗೆ ಹೊಟ್ಟೆ ಸಸಾರ ಅಂತ ಅನ್ಸುತ್ತೆ, ಆರಾಮ ಅನ್ಸುತ್ತೆ. ಇಲ್ಲ ಅಂತಂದ್ರೆ ಊಟ ಮಾಡಿದ್ದು ನಮಗೆ ತೇಗ್ ಬರಲಿಲ್ಲ ಅಂತ ಅಂದ್ರೆ ಒಂದು ರೀತಿ ಏನೋ ಅನ್ಕಂಫರ್ಟಬಲ್, ಅಯ್ಯೋ ಸುಸ್ತು ಸುಸ್ತು ಒಂಥರ ಮಲ್ಕೊಳ್ಳೋಣಪ್ಪ ಅಂತ ಅನಿಸ್ತಾ ಇರುತ್ತಲ್ಲ, ಸೇಮ್ ಮಕ್ಳಿಗೂ ಕೂಡ ಅದೇ ಥರ ಫೀಲ್ ಆಗುತ್ತೆ. ನಾವು ಹಾಲು ಕುಡಿಸ್ಬಿಡ್ತೀವಿ, ಹಾಲು ಕುಡಿಸಿದ ತಕ್ಷಣ ಹಾಗೆ ಬೆಡ್ ಮೇಲೆ ಹಾಕ್ಬಿಡೋದು ಅಥವಾ ಜೋಲಿ ಒಳಗಡೆ ಹಾಕ್ಬಿಡೋದು ಮಾಡೋದ್ರಿಂದ ಮಕ್ಕಳಿಗೆ ಆ ಕಂಫರ್ಟ್ ಬರೋದಿಲ್ಲ. ಅಂದರೆ ಕುಡ್ದಿದಂಥ ಹಾಲು ಹೊಟ್ಟೆಗೆ ಹೋಗಿರಲ್ಲ, ಬರೀ ಆ ಈಸೋಫೇಗಸ್ ಏನಿದೆ ಅದರಲ್ಲೇ ಇರುತ್ತೆ, ಅದಕ್ಕೆ ಅವ್ರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ನಾವು ಏನೇ ಕನ್ವಿನ್ಸ್ ಮಾಡಿ, ಇಷ್ಟೇ ಲಲಬಿ ಹಾಡಿ, ಏನೇ ಕೈಯಲ್ಲಿ ತೂಗಿಸಿದ್ರು ಅವರು ಮಲ್ಗೋದಿಲ್ಲ. ಸೊ ಹಾಗಾಗಿ ನಾವು ಫಸ್ಟು ಮಾಡಬೇಕಾಗಿರುವಂಥ ಕೆಲಸ, ಹಾಲು ಕುಡ್ಸೋಕ್ಕಿಂತ ಮುಂಚೆ, ಈಗ ನಾವು ಮಗು ಮಲಗಿ ಎದ್ದಿದೆ ಅಂದ ತಕ್ಷಣ ಎದೆಗೆ ಹಾಕೊಳ್ಳೋಕ್ಕಿಂತ ಮುಂಚೆ ಒಂದ್ಸತಿ ಹೆಗ್ಲ ಮೇಲೆ ಹಾಕೊಂಡು ಮಗುನ ಬರ್ಪ್ ಮಾಡಿಸ್ಬೇಕು. ಸೊ ಆ ರೀತಿ ಬರ್ಪ್ ಮಾಡಿಸೋದ್ರಿಂದ ನಾವು ಮಲಗಿದ್ದಾಗ ಮಗು ಏನಾದರೂ ಬರ್ಪ್ ಮಾಡಲಿಲ್ಲ ಅಥವಾ ಹಾಲು ಕುಡ್ದಾದ್ಮೇಲೆ ಬರ್ಪ್ ಮಾಡ್ದಲೆ ಮಲಗಿಬಿಟ್ಟಿತ್ತು ಅಂದರೂ ಕೂಡ ಅದೇನು ನೆಕ್ಸ್ಟ್ ಹಾಲು ಅಥವಾ ನೆಕ್ಸ್ಟ್ ಫೀಡಿಂಗ್ ತೊಗೊಳೋಕ್ಕಿಂತ ಮುಂಚೆ ಹೊಟ್ಟೆ ಒಳಗಿರೋಂಥ ಗ್ಯಾಸ್ ಆಚೆ ಬಂದಾಗ ಅಷ್ಟೇ ಪಾಪು ಆರಾಮಾಗಿ ನೆಕ್ಸ್ಟ್ ಫೀಡಿಂಗಿಗೆ ರೆಡಿ ಆಗುತ್ತೆ. ಸೊ ಹಾಲು ಕುಡ್ಸೋಕ್ಕಿಂತ ಮುಂಚೆನೂ ಒಂದ್ಸತಿ ಹೆಗ್ಲ ಮೇಲೆ ಹಾಕ್ಕೊಂಡು ಒಂಚೂರು ತಟ್ಟಿ ಬರ್ಪ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಆ ಅಪ್ರೈಟ್ ಸಿಚುವೇಶನ್ ಬಂದಿರುತ್ತಲ್ಲ, ಮಗುಗೆ ಸ್ವಲ್ಪ ಹಾಯ್ ಅಂತ ಕೂಡ ಅನಿಸುತ್ತೆ. ಅದಾದಮೇಲೆ ಫೀಡಿಂಗ್ನ ಸ್ಟಾರ್ಟ್ ಮಾಡಿ. ಆ್ಯಂಡ್ ಪ್ರತಿ ಬ್ರೆಸ್ಟ್ ಮೇಲೂ 10 ಮಿನಿಟ್ಸ್ ಯೂಶಲಿ ಕುಡಿತಾರೆ ಮಕ್ಕಳು. ಈ ಕಡೆ 10 ಮಿನಿಟ್ಸ್, ಈ ಕಡೆ 10 ಮಿನಿಟ್ಸ್ ಕಂಪ್ಲೀಟಾಗಿ ಬ್ರೆಸ್ಟ್ ಏನಿದೆ ಕಂಪ್ಲೀಟ್ ಡ್ರೈನ್ ಆಗೋ ತನಕನೂ ಮಕ್ಕಳಿಗೆ ಒಂದು ಸೈಡ್ ಕಂಪ್ಲೀಟಾಗಿ ಕುಡಿಸಿ. ಕೆಲವೊಂದ್ಸತಿ ಏನಾಗ್ಬಿಡುತ್ತೆ, ಒಂದು ಕಡೆ ಕುಡಿಸ್ತಾ ಇರ್ತೀವಿ, ಇನ್ನೊಂದು ಕಡೆ ಲೆಟ್ ಡೌನ್ ಆಗ್ತಾ ಇರುತ್ತೆ. ಸೊ ಅಯ್ಯೋ ಈ ಕಡೆ ಲೆಟ್ ಡೌನ್ ಆಗ್ತಾ ಇದೆ ಅಂದ್ಬಿಟ್ಟು ಈ ಕಡೆಯಿಂದ ಈ ಕಡೆ ತಿರುಗಿಸ್ಕೊಳ್ಳೋದು. ಅಂದರೆ ಈ ಕಡೆ ಹಾಲು ಸೋರ್ತಾ ಇದೆ, ಸರಿ ಈ ಕಡೆಯಿಂದ ಈ ಕಡೆ ಕುಡಿಸೋಣ ಅಂದಾಗ ಅದು ಕಂಪ್ಲೀಟ್ ಫೀಡಿಂಗ್ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಕಂಪ್ಲೀಟ್ ಬ್ರೆಸ್ಟಲ್ಲಿ ನೀವು ಕಂಪ್ಲೀಟ್ ಫೀಡ್ ಮಾಡಿ ಡ್ರೈನ್ ಔಟ್ ಆದಮೇಲೆ ನೆಕ್ಸ್ಟ್ ಬ್ರೆಸ್ಟ್ಗೆ ಶಿಫ್ಟ್ ಮಾಡಿ. ನೆಕ್ಸ್ಟ್ ಬ್ರೆಸ್ಟಿಗೆ ಶಿಫ್ಟ್ ಮಾಡೋ ಮುಂಚೆ 5 ಮಿನಿಟ್ಸ್ ಗ್ಯಾಪ್ ಕೊಡಿ. ಆ ಗ್ಯಾಪಲ್ಲಿ ಮಗುನ ಬರ್ಪ್ ಮಾಡ್ಸೋಕ್ಕೆ ಟ್ರೈ ಮಾಡಿ. ಸೊ ಯೂಶಲಿ ಮಗು ಹೊಟ್ಟೆ ತುಂಬ ಹಾಲು ಕುಡ್ದಿದೆ ಅಂದರೆ ಹಿಂಗೆ ಎತ್ಕೊಂಡಿದ ತಕ್ಷಣ ಬರ್ಪ್ ಮಾಡುತ್ತೆ ಮಗು, ಆಯಿತಾ? ಸೊ ಹಂಗೆ ಹೊಟ್ಟೆ ತುಂಬ ಹಾಲು ಕುಡಿಸಿ ಬರ್ಪ್ ಮಾಡಿಸಿದಾಗ ಕೆಲವೊಂದ್ಸತಿ ಹಾಲು ಆಚೆ ಬರೋದು ಇದೆ. ಇವಾಗ ನಾವು ಊಟ ಮಾಡಾದ್ಮೇಲೂ ಫುಲ್ ಹೊಟ್ಟೆ ತುಂಬಿದಾಗ ಕೆಲವೊಂದ್ಸತಿ ನೀರು ಕೂಡ ನಮಗೆ ಹೊರಗಡೆ ಬಂದಂಗೆ ಆಗುತ್ತೆ. ಸೊ ಅದೇ ರೀತಿ ಮಗುಗೂ ಕೂಡ ಸ್ವಲ್ಪ ಹಾಲು ಬಂದಂಗೆ ಆಗುತ್ತೆ. ಅದು ವರಿ ಮಾಡ್ಕೊಳ್ಳೋ ಅಷ್ಟಿಲ್ಲ, ಬಿಕಾಸ್ ಮಗು ನೀಟಾಗಿ ಹಾಲು ಕುಡಿದಿದೆ ಅನ್ನೋದು ಅರ್ಥ ಆಗಿರುತ್ತೆ ಆ ಬರ್ಪಲ್ಲಿ. ಸೊ 5 ಮಿನಿಟ್ಸ್ ಬರ್ಪಿಂಗ್ ಸೆಷನ್ ಆದಮೇಲೆ ನೆಕ್ಸ್ಟ್ ಬ್ರೆಸ್ಟ್ನ ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡಾದ್ಮೇಲೆ ಮತ್ತೆ ಪುನಃ ಬರ್ಪ್ ಮಾಡಿಸಿ. ಬರ್ಪ್ ಮಾಡಿಸಿದ ತಕ್ಷಣ ಬೆಡ್ ಮೇಲೆ ಹಾಕೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹೊತ್ತು ಮಗುನ ಅಪ್ರೈಟ್ ಪೊಸಿಷನಲ್ಲಿ ಇಟ್ಕೊಳ್ಳಿ. ಸೊ ದ್ಯಾಟ್ ಮಗುಗೂ ಕೂಡ ಒಂಥರ ಕಂಫರ್ಟಬಲ್ ಆಗಿ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಹೊತ್ತು ಓಡಾಡಿಸಿ ಮನೆಯಲ್ಲಿ ಹಿಂಗೆ ಇಟ್ಕೊಂಡು. ಅಂದರೆ ಈಗ ಮಗುಗೆ ಆಲ್ಮೋಸ್ಟ್ 3 ಮಂತ್ಸ್ ಆಗಿರ್ಬೇಕಾದಾಗ ಕತ್ ನಿಲ್ಲುತ್ತೆ. ಸೊ 2 ಮಂತ್ಸ್ ತನಕನೂ ನೀವು ಒಂದು ಸ್ವಲ್ಪ ಭುಜದ ರೆಸ್ಟ್ ತೊಗೊಂಡು ಮಗುನ ಹೀಗೆ ಇಟ್ಕೊಂಡು ಕರ್ಕೊಂಡು ಹೋಗಿ. ಇನ್ನು ತಲೆ ನಿಂತಿದೆ ಅಂತಂದರೆ ಯೂಶಲಿ ಬರ್ಪ್ ಮಾಡಿಸೋ ಅವಶ್ಯಕತೆ ಇಲ್ಲ, ಅವ್ರಿಗೆ ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಮೆಚ್ಯೂರ್ ಆಗಿರುತ್ತೆ. ಬಟ್ ಇಟ್ಸ್ ಬೆಟರ್ ಟು ಡೂ ಟಿಲ್ 6th ಮಂತ್ವರೆಗೂ ಬರ್ಪ್ ಮಾಡಿಸುವಂಥದ್ದು ಬೆಟರು. ಕೆಲವೊಂದ್ಸತಿ ಮಕ್ಳಿಗೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ಹಾಲು ಕುಡಿದ ತಕ್ಷಣ ತಾನೇ ಬರ್ಪ್ ಮಾಡ್ಕೊಂಡು ಬಿಡ್ತಾರೆ. ಸೊ ಇದರಿಂದ ಬರ್ಪ್ ಮಾಡೋದ್ರಿಂದ ನಾವು ಮಗುಗೆ ಕಾಲಿಕ್ ಪೇನ್ನ ರೆಡ್ಯೂಸ್ ಮಾಡ್ಬೋದು. ಓಕೆ, ಇನ್ನ ಒಂದು ಬಂದು ಮಸಾಜಿಂಗ್ ಟೆಕ್ನಿಕ್. ಇದಂತೂ ಒಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ಬೋದು. ನಾನು ಭೈರವ್ ಟೈಮಲ್ಲಿ ಯೂಸ್ ಮಾಡ್ತಿದ್ದೆ. ಮಧ್ಯರಾತ್ರಿ ಎದ್ದು ಕಿರ್ಚ್ತಾ ಇದ್ನಲ್ಲ, ಸೊ ಆ ಒಂದು ಟೈಮಲ್ಲಿ ನೀಟಾಗಿ ಆಯಿಲ್ನ ಕೈಗೆ ಮಸಾಜ್ ಮಾಡಿಕೊಂಡು ಹೊಟ್ಟೆ ಮೇಲೆ ನೀಟಾಗಿ ಸಮಾಧಾನವಾಗಿ ಮಸಾಜ್ ಮಾಡ್ತಾ ಇದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಬಿಕಾಸ್ ಏರ್ ಔಟ್ ಮಾಡಲಿಕ್ಕೆ ಅವ್ರಿಗೂ ಟ್ರೈ ಮಾಡ್ತಾ ಇರ್ತಾರೆ. ಸೊ ಮಸಾಜ್ ಮಾಡಿಬಿಟ್ಟು ಕೆಲವೊಂದ್ಸತಿ ಸೈಕ್ಲಿಂಗ್ ಅಂದರೆ 2 ಕಾಲ್ಗಳನ್ನ ಹಿಡಿದು ಒಂದು ಕಾಲು ಹಿಂದೆ ಮುಂದೆ ಮಾಡಿ ಪ್ರೆಸ್ ಮಾಡೋದ್ರಿಂದ ಮಕ್ಕಳು ರಿಲ್ಯಾಕ್ಸ್ ಆಗ್ತಾರೆ. ಆ್ಯಂಡ್ ಒಂದ್ಸತಿ 2 ಕಾಲನ್ನ ಇಟ್ಟು ಹೊಟ್ಟೆ ಮೇಲೆ ಪ್ರೆಸ್ ಮಾಡಿದಾಗ ಮಕ್ಕಳಿಗೆ ಮೋಷನ್ ಪಾಸ್ ಮಾಡಿದಾಗಲಾದರೂ ಏರ್ ಔಟ್ ಆಗುತ್ತೆ, ಎಲ್ಲ ಏರ್ನ ಕೂಡ ಪಾಸ್ ಮಾಡ್ತಾರೆ. ಸೊ ಇದರಿಂದ ಆದಷ್ಟು ಕಾಲಿಕ್ ಪೇನ್ನ ನಾವು ಮಕ್ಕಳಲ್ಲಿ ರೆಡ್ಯೂಸ್ ಮಾಡ್ಬೋದು. ಸೊ ಎಲ್ಲ ಟೆಕ್ನಿಕ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ, ಕಾಲಿಕ್ ಅಂತೂ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವೆಶನ್, ನಿಮ್ಮ ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್ಸ್ ಅಥವಾ ಬ್ರೆಸ್ಟ್ ಫೀಡಿಂಗ್ ನೀವು ಯಾವ ಥರ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ನನ್ನ ಬ್ರೆಸ್ಟ್ ಫೀಡಿಂಗ್ ಡೇ 1 ಇಂದ ಕೂಡ ಇಟ್ ವಾಸ್ ಆನ್ ಡಿಮ್ಯಾಂಡ್.
ಆಯಿತಾ. ನಾನು ಯಾವತ್ತೂ ಓಕೆ 2 hours ಆಯಿತು 1 hour ಆಯಿತು ಆ ಥರ ಹೇಳಿ ನಾನು ಪಾಪುಗೆ ಎಬ್ಬರಿಸಿ ಎಲ್ಲ ಹಾಲು ಕುಡಿಸಿದ್ದಿಲ್ಲ, ಇಲ್ಲವೇ ಇಲ್ಲ. ಪಾಪು ಎದ್ದು ಅತ್ತಾಗಷ್ಟೇ ನಾನು ಹಾಲನ್ನ ಕುಡಿಸ್ತಾ ಇದ್ದೆ. ಸೊ ಇದು ಒಂದು ಹೆಲ್ದಿ ಬೇಬಿ, ಅಂದರೆ ಏನು ಹೇಳ್ತಾರೆ, ವೆಯ್ಟ್ ಗೇನ್ ಬೇಬಿದು ಕರೆಕ್ಟಾಗಿ ಆಗ್ತಾ ಇದೆ ಅಂದರೆ ಡಿಮ್ಯಾಂಡ್ ಆನ್ ಫೀಡಿಂಗ್ ಇತ್ತು ಅಂದರೆ ಸಾಕಾಗತ್ತೆ. ಬಟ್ ಕೆಲವೊಂದ್ಸತಿ ಏನಾಗುತ್ತೆ, ಮಕ್ಕಳು ವೆಯ್ಟ್ ಗೇನ್ ಆಗ್ತಾ ಇರಲ್ಲ, ತುಂಬ ಹೊತ್ತು ಮಲ್ಕೊಳ್ತಾರೆ, ಆ ಥರ ಏನಾದರೂ ಇತ್ತು ಅಂದರೆ ಡಿಮ್ಯಾಂಡ್ ಫೀಡಿಂಗ್ಗೆ ನಾವು ವೆಯ್ಟ್ ಮಾಡೋಕ್ಕಾಗಲ್ಲ, ಫೋರ್ಸ್ ಫೀಡಿಂಗೇ ಮಾಡಬೇಕಾಗತ್ತೆ. ಫೋರ್ಸ್ ಫೀಡಿಂಗ್ ಅಂತ ಹೇಳಿದ್ರೆ ಕುಡಿದಿರೋ ಮಗುಗೆ ಇನ್ನೂ ಕುಡಿ ಅನ್ನೋದಲ್ಲ, 2 hourಗೆ ಒಂದ್ಸತಿ 10 ನಿಮಿಷ 2 ಬ್ರೆಸ್ಟ್ ಮೇಲೆ ಹಾಲು ಕುಡಿಸುವಂಥದ್ದನ್ನ ಫೋರ್ಸ್ ಫೀಡಿಂಗ್ ಅಂತ ಹೇಳ್ತಾರೆ. ಸೊ ಕೆಲವೊಂದ್ಸತಿ ಮಕ್ಕಳು 10 ನಿಮಿಷ ಕಂಪ್ಲೀಟಾಗಿ ಕುಡಿಯಲ್ಲ, 5 ನಿಮಿಷ ಕುಡಿದು ಬಿಡ್ತಾರೆ, ಇಲ್ಲ 8 ನಿಮಿಷ ಆಗುತ್ತೆ. ಕೆಲವೊಬ್ರು ತಾಯಂದ್ರು ತುಂಬ ಸ್ಪೆಸಿಫಿಕ್ ಆಗಿರ್ತಾರೆ, ಟೈಮ್ ನೋಡ್ಕೊಂಡು ಮಕ್ಳಿಗೆ ಹಾಲು ಕುಡಿಸ್ತಾ ಇರ್ತಾರೆ, ಇಲ್ಲ ಇವತ್ತು ಬರೀ 8 ನಿಮಿಷ ಕುಡ್ದ 9 ನಿಮಿಷ, ಹಾಗೆಲ್ಲ ಏನೂ ಇಲ್ಲ. ಪಾಪಗೆ ಎಷ್ಟು ಬೇಕೋ ಅಷ್ಟು ತಗೊಳ್ತಾರೆ. ಬಟ್ ನಾವು ಕಂಪ್ಲೀಟಾಗಿ ಅವ್ರಿಗೆ ಕಂಫರ್ಟಬಲ್ ಪೊಸಿಷನಲ್ಲಿ ಮಗುಗೆ ಹಾಲು ಕುಡಿಸಿದಾಗ ಮಗು ಕಂಪ್ಲೀಟಾಗಿ ಹಾಲನ್ನ ತಗೊಳುತ್ತೆ ಅಂತ ಹೇಳ್ಬೋದು. ಸೊ ನನ್ನ ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಟೈಮ್ ಸ್ಟಾರ್ಟ್ ಆಗುವಂಥದ್ದು ಬೆಳಗ್ಗೆ 6 ಗಂಟೆಗೆ. ಸೊ 6 ಗಂಟೆಗೆ ಪಾಪು ಹೇಳ್ತಾನೆ. 6 ಗಂಟೆಗೆ ಮುಂಚೆ ನಾನು ಹೇಳ್ತೀನಿ, ಆ ಸೈಕಲ್ ಹೇಳ್ತೀನಿ. ಸೊ ಮಾರ್ನಿಂಗ್ 6 o'clock ಇಸ್ ಮೈ ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಫಾರ್ ಬೇಬಿ. 6 ಇಂದ 6:20ವರೆಗೂ ನಾನು ಪಾಪುಗೆ ಹಾಲನ್ನ ಕುಡಿಸ್ತೀನಿ. ಕೆಲವೊಂದ್ಸತಿ 6 o'clock ಎದ್ದೇಳ್ತಾನೆ, ಕೆಲವೊಂದ್ಸತಿ 6:15, 6:20. ಅಲಾರಾಮ್ ಇಡೋದೇ ಬೇಡ, ಅವನೇ ನನಗೆ ಅಲಾರಾಮ್ ಆಗಿದ್ದಾನೆ. ಎದ್ದ ತಕ್ಷಣ ತುಂಬ ಹೊತ್ತು ಒಳಗೆ ಬಿಡೋದಿಲ್ಲ ನನ್ನ ಮಗುನ. ಅವನು ಚೂರು ಕುಸುತ್ತಾ ಇದ್ದಾನೆ ಅಂದ ತಕ್ಷಣ ಇಮಿಡಿಯೇಟಾಗಿ ಎದ್ದುಬಿಟ್ಟು ಹಾಲು ಕುಡಿಸ್ತೀನಿ. ಕೆಲವೊಂದ್ಸತಿ ಮಕ್ಕಳು ತುಂಬ ಅತ್ತಾಗ ಏನು ಮಾಡ್ತಾರೆ, ಅವರಿಗೆ ಹಾಲು ಕುಡಿಯೋ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ. ಒಂಥರ ಇವಾಗ ನಮಗೆ ಆದ್ರೂ ಈಗ ತುಂಬ ಹೊತ್ತು ಹೊಟ್ಟೆ ಅಷ್ಟೇ ಹೋಯ್ತು ಅನ್ನತ್ತೀವಲ್ಲ, ಆ ರೀತಿ. ಸೊ ತುಂಬ ಮಗು ಹತ್ಬಿಟ್ರೆ ಅವ್ರಿಗೊಂಥರ ಕುಡಿಯೋ ಇಂಟ್ರೆಸ್ಟ್ ಇರೋದಿಲ್ಲ, ಒಂಥರ ಏನೋ ಬೇಕಾಬಿಟ್ಟಿ ಕೊಡುತ್ತೆ. ಬಟ್ ಒಂಚೂರು ಅವರು ಕುಸುಕ್ತಾಗ ಎತ್ಕೊಂಡು ನಾವು ಕುಡಿಸೋದ್ರಿಂದ ಮಕ್ಕಳು ಚೆನ್ನಾಗಿ ಹಾಲು ಕುಡಿತಾರೆ, ಅವರು ಸಮಾಧಾನವಾಗಿ ಕುಡಿತಾರೆ ಅಂತ ಹೇಳ್ಬೋದು. ಆಕ್ಟಿವ್ ಸಕ್ಕಿಂಗ್ ಇತ್ತು ಅಂತಂದರೆ 5 ರಿಂದ 8 ನಿಮಿಷ ಮಕ್ಕಳು ಹಾಲು ಕುಡಿದ್ರು ಕೂಡ ಸಫಿಷಿಯೆಂಟ್ ಆಗಿ ತಗೊಂಡಿರ್ತಾರೆ. ಸೊ ಫಸ್ಟ್ ಫೀಡಿಂಗ್ ನಂದು 6 o'clock ಸ್ಟಾರ್ಟ್ ಆಗುತ್ತೆ. 6 to 6:20 ನಾನು ಫೀಡ್ ಮಾಡ್ತೀನಿ. ಅದಾದಮೇಲೆ ಒಂದು 5-10 minutesಲ್ಲಿ ಮತ್ತೆ ಅವನು ಹಿ ವಿಲ್ ಫಾಲ್ ಎ ಸ್ಲೀಪ್, ಅಂದರೆ ಮಲಗಿಬಿಡ್ತಾನೆ, ತಾನೇ ಮಲಗ್ತಾನೆ ಹಾಗೆ ತೊಡೆ ಮೇಲೇ. ಅದಾದಮೇಲೆ ನಾನು ಕೆಳಗಡೆ ಬೆಡ್ ಮೇಲೆ ಟ್ರಾನ್ಸ್ಫರ್ ಮಾಡ್ತೀನಿ ಅವನ್ನ. 6 o'clock ಫೀಡ್ ಮಾಡಾದ್ಮೇಲೆ ಮತ್ತೆ ಪುನಃ ಅವನು ಎದ್ದೇಳುವಂಥದ್ದು 8 o'clock ಎದ್ದೇಳ್ತಾನೆ. 8 to 8:30 ಒಳಗಡೆ ಆ ಇಂಟರ್ವಲ್ ಒಳಗೆ ಪಟ್ ಅಂತ ಎದ್ದು ಬಿಡ್ತಾನೆ. ಸೊ ಮತ್ತೆ ನಾನು ಒಂದು 10 minutes ಫೀಡಿಂಗ್ ಸಾಕಾಗುತ್ತೆ ಅವನಿಗೆ. ಸೊ 10 minutes ಫೀಡ್ ಮಾಡಿ ಆದಮೇಲೆ ಅವನಿಗೆ ಎಣ್ಣೆ ಹಚ್ಚೋಕ್ಕೆ ಶುರು ಮಾಡಿಬಿಡ್ತೀನಿ. ಅಂದರೆ ಕಂಪ್ಲೀಟ್ ಮೈಗೆ ಎಣ್ಣೆ ಹಚ್ಚಲ್ಲ, ಬಿಕಾಸ್ ನೈಟ್ ಡೈಪರ್ ನಾನು ಏನು ಹಾಕಿರ್ತೀನಿ ಅದನ್ನು ನಾನು ತೆಗೆಯುವಂಥದ್ದು ಮಾರ್ನಿಂಗ್ 8 to 8:30 ಇಂಟರ್ವಲಲ್ಲಿ ಏನಿರ್ತಾನೆ ಆವಾಗ ನಾನು ತೆಗಿತೀನಿ. ಆಲ್ಮೋಸ್ಟ್ 9 o'clock ಆಗಿರುತ್ತೆ. ಅವ್ನು ಡೈಪರ್ ತೆಗೆದ್ಬಿಟ್ಟು ಕಂಪ್ಲೀಟಾಗಿ ಏರಿಯಾ ಏನಿರುತ್ತೆ ಎಲ್ಲ ಕಡೆ ನೀಟಾಗಿ ನಾನು ಆಯಿಲ್ನ ಅಪ್ಲೈ ಮಾಡ್ತೀನಿ. ಒಂದೊಂದು ಆಯಿಲ್ ಅಪ್ಲೈ ಮಾಡ್ತೀನಿ. ಕೆಲವೊಂದ್ಸತಿ ಕೊಕೊನಟ್ ಆಯಿಲ್ ಅಪ್ಲೈ ಮಾಡ್ತೀನಿ, ಕೆಲವೊಂದ್ಸತಿ ಮಸಾಜಿಂಗ್ ಆಯಿಲ್, ಕೆಲವೊಂದ್ಸತಿ ಅರಳೆಣ್ಣೆ. ಸೊ ನನಗೆ ಅವತ್ತಿನ ದಿವಸಕ್ಕೆ ಏನು ಹಚ್ಚಬೇಕು ಅಂತ ಅನ್ಸುತ್ತೋ ಆ ಎಣ್ಣೆನ ಕಂಪ್ಲೀಟಾಗಿ ಕಾಲು, ತೊಡೆ ಸಂದಿ, ಹಿಂದೆಗಡೆ ಎಲ್ಲ ಕಡೆನೂ ನೀಟಾಗಿ ಹಚ್ಬಿಟ್ಟು ಒಂದು ರಬ್ಬರ್ ಶೀಟ್ ಮೇಲೆ ಒಂದು ಲಂಗೋಟಿ ಕಟ್ಬಿಟ್ಟು ಬಿಟ್ಬಿಡ್ತೀನಿ. ಇನ್ನೂ ಒಂದೇನು ಅಂದರೆ ಅವನ್ನ ಪಾಟಿ ಟೈಮ್ ಕೂಡ ರೆಗ್ಯುಲರೈಸ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸತಿ ಅಯ್ಯೋ ಮಕ್ಕಳು ಎಷ್ಟೊತ್ತಿಗೆ ಮಾಡ್ತಾರೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ. ಬಟ್ ಒಂದು ರುಟೀನ್ನ ಫಾಲೋ ಮಾಡಿದ್ರೆ ಮಕ್ಕಳು ಖಂಡಿತವಾಗ್ಲೂ ಅದೇ ಟೈಮಿಗೆ ಪಾಟಿ ಕೂಡ ಮಾಡೋದನ್ನ ಕಲಿತಾರೆ. ಎಕ್ಸಾಕ್ಟ್ಲಿ ಅಟ್ 2 monthsಗೆ ಮಕ್ಕಳು ಕರೆಕ್ಟ್ ಆನ್ ಟೈಮ್ ಪಾಟಿ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಪಾಪು ಕೂಡ ಬೈ 8:30, 9 o'clock ಅಷ್ಟೊತ್ತಿಗೆ ಅವ್ನು ಪಾಟಿ ಕೂಡ ಆಗಿರುತ್ತೆ. ಸೊ ಹಾಗಾಗಿ ನಾನು ಡೈಪರ್ನ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ಒಂದು ಲಂಗೋಟಿನ ಹಾಕ್ತೀನಿ, ಅಥವಾ ಕ್ಲಾತ್ ಡೈಪರ್ ಅಥವಾ ಲಂಗೋಟಿ ಏನು ಹಾಕಬೇಕು. ಯೂಶ್ವಲಿ ಕ್ಲಾತ್ ಡೈಪರ್ ಹಾಕಕ್ಕೆ ಹೋಗಲ್ಲ, ಲಂಗೋಟ್ನೇ ಹಾಕ್ತೀನಿ ನಾನು. ಕೆಳಗಡೆ ರಬ್ಬರ್ ಶೀಟ್ ಇರುತ್ತಲ್ಲ ಹಾಗಾಗಿ. ಸೊ ರಬ್ಬರ್ ಶೀಟನ್ನ ಹಾಸ್ಬಿಟ್ಟು ಅವನಿಗೆ ಪ್ರತಿ ಸತಿ ನಾನು ಡೈಪರ್ ಚೇಂಜ್ ಮಾಡಿದಾಗಲೂ ಈ ಒಂದು ಪ್ರಾಸೆಸ್ ಮಾಡ್ತೀನಿ. ರಬ್ಬರ್ ಶೀಟ್ ಮೇಲೆ ಮಲಗಿಸ್ಬಿಟ್ಟು ಅದ್ರ ಮೇಲೆ ನಾನು ಪಾಪುಗೆ ಆಯಿಲ್ನ ಹಚ್ಬಿಟ್ಟು ಬಿಡ್ತೀನಿ. ಆಲ್ಮೋಸ್ಟ್ ಒಂದು 40 to 45 minutes ನಾನು ಯಾವುದೇ ರೀತಿ ಡೈಪರ್ಸ್ ಹಾಕೋದಾಗಲಿ ಕ್ಲಾತ್ ಡೈಪರ್ಸ್ ಏನೂ ಹಾಕಲ್ಲ, ಸುಮ್ಮನೆ ಲಂಗೋಟನ್ನ ಹಾಕ್ಬಿಟ್ಟು ಬಿಡ್ತೀನಿ. ಆ ಲಂಗೋಟ್ ಕೂಡ ಹೆಂಗಿರುತ್ತೆ, ಇಲ್ಲ ಆ್ಯಕ್ಚುಲಿ ಯೂಶ್ವಲಿ ಇಲ್ಲೇ ಇರ್ತಿತ್ತು, ಕಬರ್ಡಲ್ಲಿದೆ. ಸೊ ಇದು ಜಸ್ಟ್ ಟ್ರಯಾಂಗಲ್ ಶೇಪ್, 2 ದಾರ ಇರುತ್ತೆ, ಸುಮ್ಮನೆ ಹಿಂಗೆ ಸೊಂಟಕ್ಕೆ ಹಿಂಗೆ ಕಟ್ಬಿಟ್ಟು ಬಿಟ್ಟಿರ್ತೀನಿ ಅಷ್ಟೇ ನಾನು. ಸೊ ದಟ್ ಮಕ್ಕಳು ತುಂಬ ಹೊತ್ತು ಡೈಪರ್ಸಲ್ಲಿರೋದ್ರಿಂದ ಡೈಪರ್ ರ್ಯಾಷಸ್ ಇರ್ಬೋದು, ಯೂರಿನ್ ಇನ್ಫೆಕ್ಷನ್ಸ್ ಇರ್ಬೋದು, ತುಂಬ ಈ ರೀತಿ ಇನ್ಫೆಕ್ಷನ್ಸ್ ಆಗುತ್ತೆ. ಸೊ ಹಾಗಾಗಿ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಬೇಕಾಗತ್ತೆ.
ಸೊ ಪಾಪು ಎದ್ದು 9 to 9:30 ಒಳಗಡೆ ಈ ಪ್ರಾಸೆಸ್ ಎಲ್ಲ ಆಗುತ್ತೆ. 9:45ಗೆ ನಾನು ಆಯಿಲ್ ಅಪ್ಲೈ ಮಾಡೋಕ್ಕೆ ಶುರು ಮಾಡ್ತೀನಿ. ಕೆಲವೊಂದ್ಸತಿ ಲೇಟ್ ಆಯಿತು ಅಂತಂದರೆ ಮತ್ತೆ ಪುನಃ ಹಿ ವಿಲ್ ಫಾಲ್ ಅಸ್ಲೀಪ್ ಬಿಕಾಸ್ 1 hour ಗ್ಯಾಪಲ್ಲಿ ಮತ್ತೆ ಪುನಃ ಅವನಿಗೆ ನಿದ್ದೆ ಬರುತ್ತೆ. ಸೊ ಹಾಗಾಗಿ ಮಲಗಕ್ಕೆ ಹೋಗ್ತಾನೆ. ತಿಂಡಿ ಮಾಡ್ತಾ ಏನಾದರೂ ಲೇಟ್ ಆಯಿತು ಅಂತಂದರೆ ನಾನು ಮಲಗಿಸ್ಬಿಡ್ತೀನಿ. ಸೊ ಈಗ ಮಲಗಿಸಿದಾಗ ನಾನು ಬೆಡ್ ಮೇಲೆ ಹಾಕಲ್ಲ, ಅವನಿಗೆ ನಿದ್ದೆ ಬರೋ ತನಕ ಒಂಚೂರು ಹಾಲು ಕುಡಿಸ್ಬಿಟ್ಟು ಜೋಲಿಗೆ ಹಾಕ್ತೀನಿ. ಜೋಲಿಗೆ ಹಾಕಿ ಆಲ್ಮೋಸ್ಟ್ 1.5 hour ಮಲಗ್ತಾನೆ. ಮತ್ತೆ ಪುನಃ ಎದ್ದಿದ ತಕ್ಷಣ ಅವನಿಗೆ ಆಯಿಲ್ ಮಸಾಜ್ ಮಾಡ್ತೀನಿ. ಎದ್ದಿದ ತಕ್ಷಣ ಹಾಲು ಕುಡಿಸಿ ಆಯಿಲ್ ಮಸಾಜ್ ಮಾಡಿ ಆರಾಮಾಗಿ ಬಿಟ್ಬಿಡ್ತೀನಿ. ಆಟ ಆಡ್ಕೊಂಡು ಮಲಗಿರ್ತಾನೆ ಅವನು. ಅದಾದಮೇಲೆ ಸ್ನಾನ ಕರ್ಕೊಂಡು ಹೋಗೋಕ್ಕೆ ಮುಂಚೆ ಕೂಡ ನಾನು ಒಂದು ಸ್ವಲ್ಪ ಹಾಲು ಕುಡಿಸ್ತೀನಿ. ಸೊ ದಟ್ ಮಗುಗೆ ಆ ಒಂದು 1/2 hour ಗ್ಯಾಪ್ ಏನಿದೆ ಆಯಿಲ್ ಹಚ್ಚಿದಾಗ ಅವಾಗ ಕೂಡ ಕೆಲವೊಂದ್ಸತಿ ಯೂರಿನ್ ಅಥವಾ ಮೋಷನ್ ಪಾಸ್ ಮಾಡ್ಕೊಂಡಿದ್ದಾಗ ಮತ್ತೆ ಹೊಟ್ಟೆ ಹಸಿವಾಗಿರುತ್ತೆ. ಅವಾಗ ಸ್ನಾನ ಕರ್ಕೊಂಡು ಹೋದಾಗ ಕಿರಿಕಿರಿ ಮಾಡ್ತಾರೆ ಬೇಡ ನನಗೆ ಅಂತ ಹೇಳಿ. ಸೊ ಹಾಗಾಗಿ ಮಕ್ಕಳಿಗೆ ಹೊಟ್ಟೆ ತುಂಬಿದಷ್ಟು ಪೀಸ್ಫುಲ್ಲಾಗಿ ದೇವ್ರ ಥರ ಇರ್ತಾರೆ. ಸೊ ಫಸ್ಟು ಮಕ್ಕಳಿಗೆ ಹೊಟ್ಟೆ ತುಂಬಿಸೋದನ್ನ ನೋಡಿ ಆಯಿತಾ. ಸೊ ಅವಾಗ ಮಕ್ಕಳು ಇನ್ಯಾವ ರೀತಿ ಕಾಟ ಕೊಡೋದಾಗಲಿ ಚಂಡಿ ಹಿಡಿಯೋದಾಗಲಿ ಮಾಡಲ್ಲ. ಬಟ್ ಕೆಲವೊಂದು ಎಕ್ಸ್ಟ್ರೀಮ್ ಸಿಚುವೇಶನ್ಸ್ ಇರುತ್ತೆ. ನಾವು ಎಷ್ಟೇ ಫೀಡಿಂಗ್ ಮಾಡಿ ಎಷ್ಟೇ ಟೇಕ್ ಕೇರ್ ಮಾಡಿದ್ರು ಕೆಲವೊಂದ್ಸತಿ ಇನ್ಫೆಕ್ಷನ್ಸ್ ಏನೋ ಅವ್ರಿಗೆ ಪೇನ್ ಅನ್ನುವಂಥದ್ದು ಇರುತ್ತೆ. ಬಟ್ ಆದಷ್ಟು ನಾವು ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಟ್ಬಿಟ್ಟು ಕಣ್ಣು ತುಂಬ ನಿದ್ದೆ ಕೊಟ್ಬಿಟ್ರೆ ಬೇರೆ ಯಾವ ಟೆನ್ಷನ್ನು ಇರೋದಿಲ್ಲ. ಸೊ ಅದಾದಮೇಲೆ ನಾನು ಸ್ನಾನ ಮಾಡಿಸಿದ ತಕ್ಷಣ ಕರ್ಕೊಂಡು ಬರ್ತೀನಿ. ಅದಾದಮೇಲೆ ಎಲ್ಲ ಅವನಿಗೆ ಕ್ರೀಮು ಪೌಡ್ರು D3 ಎಲ್ಲನೂ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಲು ಕೊಟ್ಟು ಈ ಒಂದು ಟೈಮಲ್ಲಿ ನಾನು ಅವ್ನು ಅಳ್ಳಿ ಅಂತ ಕಾಯಕ್ಕೆ ಹೋಗಲ್ಲ. ಸ್ನಾನ ಮಾಡಿಸಿದ ತಕ್ಷಣ ತಲೆ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಹಾಲು ಕುಡಿಸ್ಬಿಟ್ಟು ಮತ್ತೆ ಪುನಃ ಜೋಲಿಗೆ ಹಾಕ್ತೀನಿ. ಕಂಫರ್ಟಬಲ್ ಆಗಿ ನಾನು ತೂಗೋದು ಬೇಡ, ಜೋಲಿಗೆ ಹಾಕಿದ ತಕ್ಷಣ ಎಣ್ಣೆ ಸ್ನಾನ ಮಾಡಿರ್ತಾನಲ್ಲ ತೂಗೋದು ಬೇಡ, ಸುಮ್ಮನೆ ಜೋಲಿ ಒಳಗೆ ಹಾಕ್ಬಿಟ್ರೆ ಅವನೇ ಸುಮ್ಮನೆ ಹಿಂಗೆ ನೋಡ್ಕೊಂಡು ಮಲಗಿಬಿಡ್ತಾನೆ. ಸೊ ಸ್ನಾನ ಮಾಡಿ ಅವನು ಹತ್ತತ್ರ 2:30-3 ಗಂಟೆ ತನಕ ಮಲಗ್ತಾನೆ. ಅಂದರೆ 3 hours ಮಲಗ್ತಾನೆ. ಸೊ ದ್ಯಾಟ್ ಕಮ್ ಸಮ್ವೇರ್ ಅರೌಂಡ್ 1-1:30 ಹಂಗೆ. ಮತ್ತೆ ಪುನಃ ಎದ್ದು ಕೆಲವೊಂದ್ಸತಿ ಹಾಗೆ ಹಾಲು ಕುಡಿದ್ಬಿಟ್ಟು ಮಲಗಿಬಿಡ್ತಾನೆ, ಆ ಚಾನ್ಸಸ್ಸು ಇರುತ್ತೆ. ಕೆಲವೊಂದ್ಸತಿ ಎದ್ಬಿಟ್ಟು 1 hour 1.5 hour ಆಟ ಆಡ್ಬಿಟ್ಟು ಕೂಡ ಮಲಗುವಂಥದ್ದಿರುತ್ತೆ. ಸೊ ಪ್ರತಿ ಸತಿ ಅವ್ನು ಎದ್ದಾಗ ಒಂದ್ಸತಿ ಹಾಲು ಕುಡಿಸಿ ಬರ್ಪ್ ಮಾಡಿಸ್ತೀನಿ. ಮತ್ತೆ ಅವನಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿ ಮಲ್ಕೋಬೇಕಾದಾಗಲೂ ಹಾಲು ಕುಡಿಸ್ಬಿಟ್ಟು ಬರ್ಪ್ ಮಾಡಿಸಿ ಮಲಗಿಸ್ತೀನಿ. ಸೊ ಇದೇ ರೋಟೀನ್ ಆಗಿರುತ್ತೆ ನಂದು. ಆ್ಯಂಡ್ ಎಸ್, ಮಧ್ಯ ಆಟ ಆಡಿಸೋದು, ಕೆಲವೊಂದ್ಸತಿ ಆಚೆ ಕರ್ಕೊಂಡು ಹೋಗುವಂಥದ್ದು. ಸೊ ಈಗ ಒಂದು ಸ್ವಲ್ಪ ಆಚೆ ಕರ್ಕೊಂಡು ಹೋಗೋಣ ಪಪ್ಪುನ, ಬಿಕಾಸ್ ಮನೇಲೇ ಇದ್ದು ಅದೇ 4 ಗೋಡೆ ನೋಡಿ, ಅದೇ ಫ್ಯಾನ್ ನೋಡಿ, ಅದೇ ಮೂಲೆಗಳು ನೋಡಿ, ಆ ಮೂಲೆಗಳಲ್ಲಿ ಅದೇನು ಬಿಟ್ಟಿದ್ದಾನೋ ಗೊತ್ತಿಲ್ಲ, ಸುಮ್ಮನೆ ಆ ಮೂಲೆನ ಗುರಾಯಿಸ್ತಾ ಇರ್ತಾನೆ, ಒಂದೇ ಕಾರ್ನರ್ನ ನೋಡ್ತಾ ಇರ್ತಾನೆ, ಇಲ್ಲ ಫ್ಯಾನ್ನ ನೋಡ್ತಾ ಇರ್ತಾನೆ. ಸೊ ಅವನಿಗೂ ಬೇಜಾರಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ನಮ್ಮ ಅಪಾರ್ಟ್ಮೆಂಟ್ ಆಚೆನೆ ಹೊರಗಡೆ ಕರ್ಕೊಂಡು ಹೋಗಿ ಬರ್ತೀನಿ. ಆ್ಯಂಡ್ ಅದಾದಮೇಲೆ ಅವನ್ನ ಕಂಪ್ಲೀಟಾಗಿ ಮಲ್ಕೊಳ್ಳೋಕ್ಕೆ ಕರ್ಕೊಂಡು ಬಂದಾಗ ಕಂಪ್ಲೀಟ್ ಲೈಟ್ ಎಲ್ಲ ಡಿಮ್ ಮಾಡ್ತೀನಿ, ಆಫ್ ಮಾಡ್ತೀನಿ, AC ಫ್ಯಾನ್ ಆನ್ ಮಾಡ್ತೀನಿ. ಅದಾದಮೇಲೆ ನನ್ನ ಪಕ್ಕ ಕಂಫರ್ಟಬಲ್ ಆಗಿ ಅರ್ಧ ನಿದ್ದೆ ಮಾಡ್ತಾ ಇರ್ತಾನೆ, ಕಂಪ್ಲೀಟಾಗಿ ಕಣ್ಣು ಮುಚ್ಚಿರಲ್ಲ. ಕೆಲವೊಂದ್ಸತಿ ಮಕ್ಕಳು ನಾನು ಆಗಲೇ ಹೇಳ್ದಂಗೆ ತುಂಬ ಹೊತ್ತು ಕೈ ಮೇಲೆ ಇಟ್ಕೊಂಡು ಮಲ್ಕೋಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಹಾಲೆಲ್ಲ ಕುಡಿಸಿ ಅವನಿಗೆ ಬರ್ಪ್ ಮಾಡಿಸಾದ್ಮೇಲೆ ಇನ್ನೇನು ಅವ್ನು ಕಣ್ಣು ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾನೆ ಅಂದಾಗ ಬೆಡ್ ಮೇಲೆ ಹಾಕ್ತೀನಿ. ಅಂದರೆ ಅವನಿಗೆ ಗೊತ್ತಾಗಬೇಕು ದಟ್ ನಾನು ಇಲ್ಲೇ ಮಲಗಬೇಕು ಅಂತ. ಇಲ್ಲ ಅಂತಂದರೆ ಮಕ್ಕಳು ಆ ಕಂಫರ್ಟ್ ಝೋನ್ನೇ ಕೇಳ್ತಾರೆ, ತೊಡೆ ಮೇಲೆ ಮಲಗಿಸ್ಕೋಬೇಕು ಅಂತ ಕೇಳ್ತಾರೆ. ಸೊ ಆದಷ್ಟು ಅರ್ಧ ನಿದ್ದೆ ತನಕ ತೊಡೆ ಮೇಲೆ ಇಟ್ಕೊಂಡು ಅದಾದಮೇಲೆ ನಿಮ್ಮ ಪಕ್ಕ ಮಲಗಿಸ್ಕೊಳ್ಳಿ, ಆರಾಮಾಗಿ ಮಕ್ಕಳು ಮಲಗ್ತಾರೆ. ಸೊ ಇದಿಷ್ಟು ನಾನು ಫಾಲೋ ಮಾಡುವಂಥ ಪ್ರಾಸೆಸ್ಸು ಮಗುಗೆ. ಆ್ಯಂಡ್ ನನ್ನ ಸೆಟಪ್ ಮಲ್ಕೋಬೇಕಾದಾಗ ಹೇಗೆ ಮಲಗಿಸ್ತೀರಾ ಅಂತ ಕೇಳಿದ್ರಿ, ಏನೂ ಫ್ಯಾನ್ಸಿ ಸೆಟಪ್ ಇಲ್ಲ ಆಯಿತಾ. ಸೊ ನೀವೇ ನೋಡ್ಬೋದು, ಈ ರೀತಿ ಬೆಡ್ ಏನಿದೆ ಅದೇ ರೀತಿ ಬೆಡ್ಡು, ಅದರ ಮೇಲೆ ಒಂದು ಸೊಳ್ಳೆ ಪರ್ದೆ ಪಾಪುಗೆ ಅಂತ ತೊಗೊಂಡಿದ್ವಿ, ಅದನ್ನು ಹಾಕ್ಕೊಳ್ತೀನಿ. ಬಿಕಾಸ್ ಇವಾಗ ತುಂಬ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಸೊಳ್ಳೆಗಳ ಕಾಟ ಜಾಸ್ತಿನೇ. ಮತ್ತು ನಾವು ಒಂದು ಸ್ವಲ್ಪ ಹೊತ್ತು ವೆಂಟಿಲೇಷನ್ ಚೆನ್ನಾಗಿ ಬೇಕು ಅಂತ ತುಂಬ ಹೊತ್ತು ಡೋರ್ಸ್ ಕೂಡ ಓಪನ್ ಮಾಡಿರ್ತೀವಿ. ಹಾಗಾಗಿ ಅಲ್ಲಿ ಒಂದು ಸೊಳ್ಳೆಗಳು ಬಂದೇ ಬಿಟ್ಟಿರುತ್ತೆ. ಕೆಲವೊಂದ್ಸತಿ ತುಂಬ ಬಂದಿದೆ ಅಂತ ಅನ್ನಿಸ್ದಾಗ ಆಲ್ ಔಟ್ ಹಾಕ್ತೀವಿ, ಇಲ್ಲ ಬ್ಯಾಟ್ ಯೂಸ್ ಮಾಡಿಕೊಂಡು ಎಲ್ಲ ಸೊಳ್ಳೆಗಳನ್ನ ಆಚೆ ಕಳಿಸ್ಬಿಟ್ಟು ಮಲಗಿಸ್ಕೊತೀವಿ. ಯೂಶಲಿ ಗುಡ್ ನೈಟ್ ಹಾಕಿದಾಗ ಮಕ್ಕಳನ್ನ 1.5 hour 2 hours ತನಕ ಒಳಗಡೆ ಕರ್ಕೊಂಡು ಬರಬೇಡಿ, ಬಿಕಾಸ್ ಇಟ್ ಈಸ್ ವೆರಿ ವೆರಿ ಹಾರ್ಮ್ಫುಲ್. ಇನ್ನು ಚಿಕ್ಕ ಮಕ್ಕಳು ರೆಸ್ಪಿರೇಟರಿ ಸಿಸ್ಟಮ್ ಮೆಚೂರ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಇನ್ಹೇಲ್ ಮಾಡೋದು ಬೇಡ. ಸೊ ಹಾಗಾಗಿ ಒಂದು ಸೊಳ್ಳೆ ಪರ್ದೆ ಇಸ್ ದ ಬೆಸ್ಟ್ ಆಪ್ಷನ್. ಆ್ಯಕ್ಚುಲಿ ಕಂಪ್ಲೀಟ್ ಬೆಡ್ಡಿಗೆ ಸೊಳ್ಳೆ ಪರ್ದೆ ಇದೆ, ಬಟ್ ನನಗೆ ಕಂಫರ್ಟಬಲ್ ಆಗಲ್ಲ, ಶೆಕೆ ಆಗುತ್ತೆ ಅಂತ ಹೇಳಿ ಅದನ್ನು ತೆಗೆದಿಟ್ಟಿದ್ವಿ. ಮೋಸ್ಟ್ಲಿ ಕೋಲ್ಡ್ ಅಥವಾ ವಿಂಟರ್ ರೈನಿ ಸೀಸನ್ ಬಂದಾಗ ಹಾಕ್ಕೊಳ್ತೀನಿ.
ಈಗ ಸದ್ಯಕ್ಕೆ ಪಾಪುಗೆ ಮಾತ್ರ ಚಿಕ್ಕ ಡೂಮ್ ಥರದ್ದೇನಿದೆ ಅದನ್ನು ಹಾಕಿ ಮಲಗಿಸ್ತೀನಿ ಪಾಪುಗೆ. ಸೊ ಇದಿಷ್ಟು ನನ್ನ ಬ್ರೆಸ್ಟ್ ಫೀಡಿಂಗ್ ಟೆಕ್ನಿಕ್. ಆ್ಯಂಡ್ ಇನ್ನೂ ಒಂದು ಕೇಳಿದ್ರಿ, ದಟ್ ವಾಸ್ ಮಿಲ್ಕ್ ಲೆಟ್ ಡೌನ್ ಆಗಬೇಕಾದಾಗ ನೀವೇನು ಮಾಡ್ತೀರಾ ಅಂತ. ಅಂದರೆ ಒಂದು ಎದೆ ಹಾಲು ಕುಡಿಸ್ಬೇಕಾದಾಗ ಇನ್ನೊಂದು ಎದೆ ಹಾಲು ಸೋರುತ್ತೆ, ಅದನ್ನು ಏನು ಮಾಡ್ತೀರಾ ಅಂತ ಹೇಳಿ. ಮುಂಚೆ ಎಲ್ಲ ನಾನೇನು ಮಾಡ್ತಾ ಇದ್ದೆ ಅಂದರೆ ಒಂದು ಚಿಕ್ಕ ಕಪ್ ಏನಿದೆ ಅದನ್ನು ಇಟ್ಕೊಳ್ತಾ ಇದ್ದೆ. ಬಿಕಾಸ್ ಅವಾಗ ಮಿಲ್ಕ್ ಪ್ರೊಡಕ್ಷನ್ ತುಂಬ ಕಮ್ಮಿ ಇತ್ತು ನನಗೆ. ತುಂಬ ಕಮ್ಮಿ ಅನ್ನೋದಕ್ಕಿಂತ ಕಮ್ಮಿನೇ ಇತ್ತು. ಬಿಕಾಸ್ ಪಾಪುಗೆ ಕೊಡಬೇಕಾದಾಗ ಎಷ್ಟು ಕುಡಿತಾನೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಮಿಲ್ಕ್ ಲೆಟ್ ಡೌನ್ ಏನಿತ್ತು ಅದನ್ನ ಕೂಡ ನಾನು ಸ್ಟೋರ್ ಮಾಡಿ ಕೆಲವೊಂದ್ಸತಿ ಸ್ಪೂನಲ್ಲಿ ಅವನಿಗೆ ಕುಡಿಸ್ತಾ ಇದ್ದೆ. ಬಟ್ ಈಗ ಸಫಿಷಿಯೆಂಟಾಗಿ ಮಿಲ್ಕ್ ಬರೋದ್ರಿಂದ ನಾನು ಅದ್ರ ಬಗ್ಗೆ ತುಂಬ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದ್ಸತಿ ಒಂದು ಕಾಟನ್ ಬಟ್ಟೆಗಳನ್ನ ನಾನು ಇಟ್ಕೊಳ್ತೀನಿ, ಸೊ ದಟ್ ಅದು ಅಬ್ಸರ್ವ್ ಆಗುತ್ತೆ. ಅದಾದ್ಮೇಲೆ ನಾನು ವಾಶಿಗೆ ಹಾಕ್ತೀನಿ ಆ್ಯಂಡ್ ಪಾಪು ಆರಾಮಾಗಿ ಕುಡಿಬೋದು. ಕೆಲವೊಬ್ರು ಕಮೆಂಟ್ ಕೂಡ ಮಾಡಿ ಹೇಳಿದ್ರಿ ಲವ್ ಲ್ಯಾಬ್ದು ಪ್ಯಾಡ್ಸ್ ಏನು ಬರುತ್ತೆ ಅದನ್ನು ಯೂಸ್ ಮಾಡಿ ಚೆನ್ನಾಗಿದೆ ಅಂತ. ಆ ಥರದ್ದು ನಾನೇನು ಇವಾಗ ಸದ್ಯಕ್ಕೆ ಯೂಸ್ ಮಾಡ್ತಲ್ಲ. ಮೋಸ್ಟ್ಲಿ ನಾನು ಬ್ಯಾಕ್ ಟು ವರ್ಕ್ ಹೋದಾಗ ಅದೆಲ್ಲ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಅವಾಗ ತೆಗೆದಿಟ್ಕೊಳ್ಬೇಕು. ಸಿನ್ಸ್ ಇವಾಗ ನಾನು ಮನೆಯಲ್ಲೇ ಇರೋದ್ರಿಂದ ಅದನ್ನು ಯಾವುದು ನಾನು ತರಿಸ್ಕೊಂಡಿಲ್ಲ. ಫೀಡ್ ಮಾಡಬೇಕಾದಾಗಷ್ಟೇ ಒಂದು 5 ಮಿನಿಟ್ಸ್ ಒಂದು ಸ್ವಲ್ಪ ಲೆಟ್ ಡೌನ್ ಅನ್ನೋದಿರುತ್ತೆ. ಅದಕ್ಕೆ ಕಮ್ಮಿ ಆದಮೇಲೆ ಕಂಫರ್ಟಬಲ್ ಆಗಿ ಪಾಪುಗೂ ಕೂಡ ಫೀಡ್ ಮಾಡ್ಬೋದು. ಸೊ ಆ ಕಾರಣಕ್ಕೆ ನಾನು ಅದನ್ನು ಯಾವುದು ತರಿಸ್ಕೊಂಡಿಲ್ಲ. ಓಕೆ, ಸೊ ಇದಿಷ್ಟಾಗಿತ್ತು ನನ್ನ ಬೇಬಿ ರೊಟೀನ್ ಆ್ಯಂಡ್ ನನ್ನ ಬ್ರೆಸ್ಟ್ ಮಿಲ್ಕ್ ಫೀಡಿಂಗ್ ಟೆಕ್ನಿಕ್ ಅಂತ ಹೇಳ್ಬೋದು. ಸೊ ಐ ಹೋಪ್ ಇವತ್ತಿನ ವ್ಲಾಗ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.